पंचस्वाध्याय प्रवचने च सप्तञ्च स्वाध्याय प्रवचने च दमश्च स्वाध्याय प्रवचने च शमश्च स्वाध्याय प्रवचने च श्री गुरुभ्यो नमः। ಆತ್ಮೀಯ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ನನ್ನ ಪ್ರೀತಿ ವೀಕ್ಷಕರಿಗೆ 2025ನೇ ವರ್ಷದ ಜನವರಿ ತಿಂಗಳ ಮಾಸ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೀವಿ। ಮೇಷ ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಏನು ಶುಭ ಇದೆ, ಏನು ಅಶುಭ ಫಲಗಳಿದಾವೆ, ಯಾವ ಗ್ರಹದಿಂದ ಎಚ್ಚರಿಕೆಯನ್ನು ವಹಿಸಿಕೊಳ್ಳಬೇಕು, ಯಾವ ಗ್ರಹದಿಂದ ಲಾಭವನ್ನ ಇದೆ ಅನ್ನುವಂಥದ್ದು ತಿಳಿದುಕೊಂಡು ಬರೋಣ। ಮೊದಲನೇದಾಗಿ ಜನವರಿ 14ನೇ ತಾರೀಕು ಮಕರ ಸಂಕ್ರಾಂತಿ ಹಬ್ಬ ಬರ್ತಾ ಇದೆ। ಮಕರ ಸಂಕ್ರಮಣದಿಂದ ಉತ್ತರಾಯಣ ಮಹಾಪುಣ್ಯ ಕಾಲ ಪ್ರಾರಂಭ ಆಗ್ತಾ ಇದೆ। ಆ ಉತ್ತರಾಯಣ ಮಹಾಪುಣ್ಯ ಕಾಲದಲ್ಲಿ ಅನೇಕ ರೀತಿಯಾಗಿ ಶುಭ ಕಾರ್ಯಗಳು ನಡೆಯುತ್ತೆ ಎನ್ನುವಂಥದ್ದು ರೂಢಿಯಲ್ಲಿದೆ। ಮೊದಲನೇದಾಗಿ ಗ್ರಹಗಳ ಪರಿವರ್ತನೆಯನ್ನು ನಾವು ನೋಡ್ಕೊಂಡು ಬರೋಣ। ದಿನಾಂಕ 4/1/2025ನೇ ವರ್ಷದಲ್ಲಿ ಧನುಸ್ಸು ರಾಶಿಗೆ ಬುಧ ಪ್ರವೇಶವನ್ನ ಮಾಡ್ತಾನೆ। ಜೊತೆಗೆ 14ನೇ ತಾರೀಕು ರವಿ ಮಕರ ರಾಶಿಗೆ ಪ್ರವೇಶವನ್ನ ಮಾಡ್ತಾರೆ। 21ನೇ ತಾರೀಕು ಮಿಥುನ ರಾಶಿಗೆ ಕುಜ ಪ್ರವೇಶವನ್ನ ಮಾಡ್ತಾರೆ। 24ನೇ ತಾರೀಕು ಮಕರ ರಾಶಿಗೆ ಮತ್ತೆ ಬುಧ ಪ್ರವೇಶವನ್ನ ಮಾಡ್ತಾರೆ। ಜೊತೆಗೆ ಮೀನ ರಾಶಿಗೆ 28ನೇ ತಾರೀಕು ಪ್ರವೇಶವನ್ನ ಮಾಡ್ತಾ ಇದ್ದಾರೆ। ಯಥಾಸ್ಥಿತಿಯಾಗಿ ಗುರು ವೃಷಭ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ, ಯಥಾಸ್ಥಿತಿಯಾಗಿ ಕುಂಭ ರಾಶಿಯಲ್ಲಿ ಶನಿ ಸ್ಥಿತರಾಗಿದ್ದಾರೆ, ಹಾಗೂ ರಾಹು ಕೂಡ ಮೀನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ, ಕೇತು ಕನ್ಯಾ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ। ಒಟ್ಟಾರೆಯಾಗಿ ನಾವು ಈ ಗ್ರಹಗಳ ಪರಿವರ್ತನೆಯಿಂದ ಜನವರಿ ತಿಂಗಳಲ್ಲಿ ಮೇಷರಾಶಿಯವರಿಗೆ ಏನು ಶುಭ ಇದೆ ಅನ್ನುವಂಥದ್ದು ನೋಡ್ಕೊಂಡು ಬರೋಣ। ಮೊದಲನೇದಾಗಿ ನೋಡಿ, ಮೇಷರಾಶಿಯವರಿಗೆ ಗುರು 2ನೇ ಮನೆಯಲ್ಲಿ ಇರುವುದರಿಂದ ಗುರುಬಲ ಸಂಪೂರ್ಣವಾಗಿ ಇದೆ। ಆದರೆ ಈ ಗುರುಬಲವನ್ನ ಉಪಯೋಗಿಸಿಕೊಳ್ಳುವುದು ಹೇಗೆ? ಉದಾಹರಣೆಗೆ, ನೀವು ಹೊಸದಾಗಿ ಒಂದು ವ್ಯಾಪಾರವನ್ನು ಪ್ರಾರಂಭ ಮಾಡಬೇಕು, ಅಥವಾ ಹೊಸದಾಗಿ ಉದ್ಯೋಗವನ್ನ ಸೇರ್ಕೊಳ್ಳುವಂಥದ್ದಾಗಲಿ, ಅಥವಾ ಹೊಸದಾಗಿ ಭೂಮಿಯನ್ನ ಖರೀದಿ ಮಾಡುವಂಥದ್ದಾಗಲಿ, ಅಥವಾ ಹೊಸದಾಗಿ ವಾಹನವನ್ನು ಖರೀದಿ ಮಾಡುವಂಥದ್ದಾಗಲಿ, ಅಥವಾ ಹೊಸದಾಗಿ ಸೈಟ್ ಅನ್ನ ಖರೀದಿ ಮಾಡುವಂಥದ್ದಾಗಲಿ, ಇವೆಲ್ಲವೂ ಕೂಡ ಗುರುಬಲ ಇದ್ದಾಗ ಇದನ್ನ ಯುಟಿಲೈಸ್ ಮಾಡ್ಕೊಳ್ಬೇಕು ನೀವು। ಈ ಗುರು ಬಲ ಇದ್ದಾಗ ಅನೇಕ ರೀತಿಯಾಗಿ ನೀವೇನಾದ್ರೂ ಒಂದು ಮೈನಸ್ ಮಾಡಕ್ ಹೋದ್ರೂ ಕೂಡ ಅದು ಪ್ಲಸ್ ಆಗುತ್ತೆ। ಅದೇ ಗುರುಬಲ ಇಲ್ಲದೆ ಇರುವಂತ ಸಮಯದಲ್ಲಿ ನೀವೇನೇನೋ ಮಾಡಕ್ ಹೋದ್ರೆ ಅದು ಇನ್ನೂ ಲಾಸ್ ಆಗೋಗ್ಬಿಡುತ್ತೆ। ಈಗ ನಿಮಗೆ ಗುರುಬಲ ಇರೋದ್ರಿಂದ ನೀವೇನೇ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿದ್ರು ಕೂಡ ಯಶಸ್ವಿಯನ್ನ ಕಾಣ್ತೀರಾ ಅನ್ನುವಂಥದ್ದು। ಎರಡನೆಯದಾಗಿ, ಅವನು ಧನಕಾರಕನೂ ಹೌದು ಗುರು, ಹಾಗೆ ಆಯುಷ್ಯಕಾರಕನೂ ಕೂಡ ಹೌದು, ಮತ್ತು ಮಿತ್ರಕಾರಕನೂ ಕೂಡ ಗುರುನೇ ಆಗಿರ್ತಾನೆ ಅನ್ನುವಂಥದ್ದು। ನಿಮಗೆ ಆಯುಷ್ ಕೊಡುವಂತವನು ಗುರು ಆಗಿರ್ತಾನೆ, ಧನವನ್ನು ಕೊಡುವಂತವನು, ಸಂಪತ್ತನ್ನು ಕೊಡುವಂತವನು ಗುರುನೇ ಆಗಿರ್ತಾನೆ। ಆದ್ರಿಂದ ನಿಮ್ಮ ಗುರುಗಳನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ। ಈಗ ನಿಮಗೆ ಗುರುಬಲ ಇದೆ, ಆದ್ರಿಂದ ಅನೇಕ ರೀತಿಯಾಗಿ ಕೆಲಸ ಕಾರ್ಯಗಳು ಪ್ರಾರಂಭ ಮಾಡ್ಕೊಳ್ಳಿ, ಅಥವಾ ಏನಾದ್ರೂ ಹಿನ್ನಡೆ ಆದ್ರೆ ಅದನ್ನ ಹೇಗಾದ್ರೂ ಮಾಡಿ ಪ್ರಾರಂಭವನ್ನು ಮಾಡಿ ಯಶಸ್ಸನ್ನ ಕಾಣ್ತೀರಾ ಅನ್ನುವಂಥದ್ದು। ಹಾಗೆ ರಾಶ್ಯಾಧಿಪತಿಯಾಗಿರ್ತಕ್ಕಂಥವನು ಮತ್ತು ಅಷ್ಟಮಾಧಿಪತಿಯಾಗಿರ್ತಕ್ಕಂಥ ಕುಜ ತೃತೀಯ ಭಾವದಲ್ಲಿ ಸ್ಥಿತನಾಗ್ತಾ ಇದ್ದಾನೆ। ತೃತೀಯ ಭಾವ ಅಂತಂದ್ರೆ ಅಣ್ಣ ತಮ್ಮಂದರು ದಾಯಾದಿಗಳು ಅಂತ ನಾವು ಕರ್ಕೊಳ್ತೀವಿ ಒಂದು ಕಡೆ, ಆದ್ರೆ ಕುಜ 3ನೇ ಭಾವಕ್ಕೆ ಬಂದಾಗ ರಕ್ತದ ಒತ್ತಡ ಸಮಸ್ಯೆಯನ್ನ ತಾವು ಕಾಣ್ತೀರಾ, ಅಥವಾ ಕೋರ್ಟ್ ಕಚೇರಿಗಳಲ್ಲಿ ನಿಮ್ದೇನಾದ್ರೂ ಕೇಸ್ಗಳು ಇದ್ರೆ ಅದರಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ, ಸ್ವಲ್ಪ ಬ್ರೈನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆಗಳು ನಿಮ್ಮನ್ನ ಕಾಡುತ್ತೆ। ಹಾಗೆ ರಿಯಲ್ ಎಸ್ಟೇಟ್ ಬಿಸಿನೆಸ್ ಅಲ್ಲಿ ಮಾಡುವಂತವರಿಗೆ ಸ್ವಲ್ಪ ಹಿನ್ನಡೆಯನ್ನ ಇಲ್ಲಿ ಸೂಚಿಸ್ತಾ ಇದೆ। ಶುಕ್ರ ಸಪ್ತಮಾಧಿಪತಿಯಾಗಿರ್ತಕ್ಕಂಥವನು ಲಾಭದ ಭಾವದಲ್ಲಿದ್ದಾನೆ, ಅದು ನಿಮಗೆ ಜನವರಿ 28ನೇ ತಾರೀಕುವರೆಗೂ ಕೂಡ ಇರ್ತಾನೆ ಎನ್ನುವಂಥದ್ದು।
ಜನವರಿ 28ರ ನಂತರ ಶುಕ್ರ ನಷ್ಟ ಭಾವಕ್ಕೆ ಬರ್ತಾ ಇದ್ದಾನೆ. ನಿಮಗೆ ಜನವರಿ 28ನೇ ತಾರೀಕುವರೆಗೂ ಕೂಡ ಆರ್ಥಿಕ ನೆರವು ತುಂಬಾ ಸಿಗುತ್ತೆ. ಆ 28ನೇ ತಾರೀಕು ನಂತರ ನಿಮಗೆ ಸ್ವಲ್ಪ ಆರ್ಥಿಕ ಹಿನ್ನಡೆ ಆಗಬಹುದು. ಅದರಿಂದ ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ. 7ನೇ ಅಧಿಪತಿಯಾಗಿರ್ತಕ್ಕಂಥವನು ಲಾಭದಲ್ಲಿ ಬಂದಾಗ ಕುಟುಂಬ ಸೌಖ್ಯ ಇರುತ್ತೆ, ದಾಂಪತ್ಯ ಜೀವನ ತುಂಬಾ ಚೆನ್ನಾಗಿರುತ್ತೆ, ಏನು ಸಮಸ್ಯೆಗಳು ಆಗುವುದಿಲ್ಲ ಅನ್ನುವಂಥದ್ದು. ಹಾಗೆ ನವ ವಧು ವರರಿಗೆ ವಿವಾಹ ವಿಳಂಬವಾಗ್ತಾ ಇದ್ರೆ ಅದಕ್ಕೆ ನೀವು ಬಿಳಿ ಎಕ್ಕದ ಮರಕ್ಕೆ ಪೂಜೆಯನ್ನು ಮಾಡಿ ಅಥವಾ ನಾಗದೇವದ ಪೂಜೆ ಪುನಸ್ಕಾರಗಳನ್ನು ಮಾಡಿ, ಖಂಡಿತವಾಗಲೂ ಕೂಡ ಸುಬ್ರಹ್ಮಣ್ಯ ಆರಾಧನೆಯನ್ನು ಮಾಡಿ, ಖಂಡಿತವಾಗಲೂ ಕೂಡ ನಿಮ್ಮ ವಿವಾಹ ಅನ್ನುವಂತ ಸಂಬಂಧಪಟ್ಟಿರ್ತಕ್ಕಂಥದಕ್ಕೆ ತೊಡಕುಗಳು ಉಂಟಾಗುವುದಿಲ್ಲ. ಎಲ್ಲವೂ ಕೂಡ ನಿವಾರಣೆ ಆಗಿ ನಿಮ್ಮ ವಿವಾಹಕ್ಕೆ ಉತ್ತಮವಾಗಿರ್ತಕ್ಕಂಥ ಸಂಬಂಧವನ್ನ ಬರುತ್ತೆ ಅನ್ನುವಂಥದ್ದು. ಹಾಗೆ ಪಂಚಮಾಧಿಪತಿಯಾಗಿರ್ತಕ್ಕಂಥ ಸೂರ್ಯ ನವಮ ಭಾವದಲ್ಲಿ ಇರುವುದರಿಂದ, ಭಾಗ್ಯಸ್ಥಾನದಲ್ಲಿ ಇರುವುದರಿಂದ ಸ್ವಲ್ಪ ಅಲ್ಲಿ ಮಕರ ರಾಶಿಗೆ ಪ್ರವೇಶವನ್ನ ಮಾಡ್ತಾನೆ. ಆ ಮಕರ ರಾಶಿ ಶತ್ರುವಿನ ರಾಶಿ. ಅವಾಗ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಬಹುದು ಅಥವಾ ಚಿಂತೆಗೆ ಒಳಗಾಗಬಹುದು ನೀವು. ಅದರಿಂದ ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ. ಬುಧ 3ನೇ ಅಧಿಪತಿ ಮತ್ತು 6ನೇ ಅಧಿಪತಿಯಾಗಿರ್ತಕ್ಕಂಥವನು ಭಾಗ್ಯಸ್ಥಾನಕ್ಕೆ ಬರ್ತಾ ಇದ್ದಾನೆ. ತುಂಬಾ ಒಳ್ಳೆಯದು. ಧೈರ್ಯ ಹೆಚ್ಚಾಗುತ್ತೆ ನಿಮಗೆ. ತಾಳ್ಮೆ ಇರಲಿ. ಏನೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ತಾಳ್ಮೆ ಈ ಮೇಷರಾಶಿಯವರಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತ. ಹಾಗೆ ಶತ್ರುಗಳು ಕೂಡ ನಿವಾರಣೆ ಆಗುತ್ತೆ. ಭಯ ಪಡುವಂತ ಅವಶ್ಯಕತೆ ಇಲ್ಲ. ಇನ್ನು ಶನಿಯಿಂದ ಲಾಭ ಇದೆ. ಮಾರ್ಚ್ 28ರ ನಂತರ ಶನಿಯ ಪ್ರಾರ್ಥನೆ ಮಾಡ್ಕೊಳ್ಳಿ. ಸಾಧ್ಯವಾದರೆ ಶನಿ ಶಾಂತಿಯನ್ನ ಮಾಡ್ಕೊಳ್ಳಿ. ನಂತರ ರಾಹು ಮತ್ತು ಕೇತುವಿನಿಂದಲೂ ಕೂಡ ಅನುಕೂಲಗಳು ಇದ್ದಾವೆ. ಗಣಪತಿ ಪ್ರಾರ್ಥನೆ ಮಾಡ್ಕೊಳ್ಳಿ. ತಮ್ಮೆಲ್ಲರಿಗೂ ಕೂಡ ಜನವರಿ ತಿಂಗಳಲ್ಲಿ ಶುಭವನ್ನು ಉಂಟು ಮಾಡಲಿ ಅಂತ ನನ್ನ ಆರಾಧ್ಯ ದೇವ ಶ್ರೀ ಏಳುಕೊಪ್ಪರಿಗೆ ನಂದೀಶ್ವರ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ನನ್ನ ನಮಸ್ಕಾರಗಳು.